ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ವಕ್ಫ್ ಸಂಬಂಧಪಟ್ಟ ಹಾಗೆ ವಾಹಿದ್ನಾಮಾ ಎಂದು ಪದವನ್ನು ಬಹಳ ಕೇಳುತ್ತಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ವಾಹಿದ್ನಾಮಾ ಅಂದರೆ ಯಾರು ವಕ್ಫ್ಗೆ ದಾನ ಮಾಡಿರುತ್ತಾರೋ ಅವರು ಬರೆದುಕೊಟ್ಟಿರುವ ದಾನ ಪತ್ರ. ಈ ದಾನ ಪತ್ರವನ್ನು ಅಲಿಮುಲ್ಲಾ ಸಾಬ್ ಸಾಮಾಜಿಕ ಕಾರ್ಯಕರ್ತರಾದಂಥ ಇವರು ಈಗ ಯಾವ RTI ಮುಖಾಂತರ ಇಷ್ಟೊಂದೆಲ್ಲ ಸಂಗ್ರಹಿಸಿ ಎಳೆಯಾಗಿ ಇಲ್ಲಿ ಮಾಡಿರೋ ಅಕ್ರಮನ ತೋರಿಸ್ತಾ ಇದ್ದಾರೋ ಅದನ್ನ ಇನ್ನೂ ಕ್ಲೀನಾಗಿ ತೋರ್ಸೋದಕ್ಕೆ ಅಂತ ಈ ವಾಹಿದ್ನಾಮಾ ಈ ದಾನ ಪತ್ರನ ಕೇಳ್ತಾ ಇದ್ದಾರೆ. ಆದ್ರೆ ಯಾರೊಬ್ರು ಅದನ್ನ ಕೊಡೋದಕ್ಕೆ ತಯಾರಾಗ್ತಾ ಇಲ್ಲ. ಏನ್ ಇದ್ರ ಹಿಂದಿನ ಉದ್ದೇಶ ಇವ್ರದ್ದು? ಈಗ ಅವ್ರೇನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅಲಿಮುಲ್ಲಾ ಸಾಬ್ರು ಈಗ ಪಡ್ಕೊಂಡಿರೋ ಇನ್ಫಾರ್ಮೇಶನ್ ಅಲ್ಲೇ ನಮಗ್ ಬೆಂಡೆತ್ತುತ್ತಾ ಇರೋದು ಸಾಕು, ಅದಕ್ಕೆ ನಾವು ಉತ್ತರ ಕೊಡೋದಕ್ ಆಗ್ತಾ ಇಲ್ಲ. ಈ ನಿಧಿನೆಲ್ಲ ಕೊಟ್ಬಿಟ್ರೆ ಎಲ್ಲಿ ಏನ್ ಮಾಡ್ತಾರೋ ಅನ್ನೋ ಭಯದಿಂದ ಅವ್ರು ಕೊಡ್ತಾ ಇಲ್ಲ. ಅವ್ರು ಯಾರ ತಂದೆ ಆಸ್ತಿನೂ ಕೇಳ್ತಾ ಇಲ್ಲ. ಇದು ಸಾರ್ವಜನಿಕರ ಹಿತಕ್ಕಾಗಿ ನಮ್ಮ ಹಿತೈಷಿಗಳು, ನಮ್ಮ ಹಿರಿಯರು, ನಮ್ಮ ಸಮುದಾಯಕ್ಕೋಸ್ಕರ ಕೊಟ್ಟಿರೋ ದಾನ ಪತ್ರಗಳು ಇದು. ಇದನ್ನ ಇಲ್ದೆ ಅವ್ರು ಹೆಂಗೆ ಗೆಜೆಟ್ ಅಲ್ಲೆಲ್ಲ ಇದನ್ನೆಲ್ಲ ತಂದ್ಬಿಟ್ರು? ಇದೆಲ್ಲ ಪ್ರಶ್ನೆಗಳು ಕೇಳಬೇಕೋ ಇಲ್ವೋ? ಇದೆಲ್ಲ ಉದ್ಭವ ಆಗುತ್ತೋ ಇಲ್ವೋ? ಹೀಗೆ ಹೇಳಿದಾಗೆ ನಮ್ಮ ಮೈಸೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಸನ್ವೀರ್ ಸಾಹೇಬರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಬೆಂಗಳೂರಿನಲ್ಲಿ ಸುಮಾರು 15 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇವ್ರ ತಂದೆ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೆ ಬಾಬುಲ್ ಔಕಾಫ್ ಅಂತ ಬಿರುದು ಕೊಟ್ಟಿದ್ದಾರೆ ಅವ್ರ ತಂದೆಗೆ, ದಿವಂಗತರಾದ ಅಜೀಜ್ ಸೇಠ್ ಸಾಹೇಬ್ರಿಗೆ. ಅವ್ರಿಗೆ ಭಗವಂತ ಅಲ್ಲಾಹ್ ತಾಲಾ ಸ್ವರ್ಗದಲ್ಲಿ ಒಳ್ಳೆ ಸ್ಥಾನ ಕೊಡ್ಲಿ ಅಂತ ಬೇಡ್ಕೋತೀನಿ. ಆದ್ರೆ ಅವ್ರ ಮಗನಾದ ಇವರು 15 ವರ್ಷ ಸೇವೆ ಸಲ್ಲಿಸಿದ್ರು. ಇವ್ರ ಮೂಗಿನ ಕೆಳಗೆ ಎಲ್ಲ ನಡೆದೋಗಿದೆ ಅಂದ್ರೆ ಇವ್ರು ಯಾಕೆ ಗಮನ ಕೊಟ್ಕೊಳ್ಳಿಲ್ಲ? ಅದೇ ತರ ಎಳೆಯಾಗಿ ನಮ್ಮ ಅಲಿಮುಲ್ಲಾ ಸಾಹೇಬ್ರು ಸಾಮಾಜಿಕ ಕಾರ್ಯಕರ್ತರಾಗಿ ಇನ್ಫಾರ್ಮೇಶನ್ ಪಡೆದುಕೊಂಡು ಎಷ್ಟು ಎಳೆಯಾಗಿರುವಾಗ ಅಕ್ರಮನ ಬಯಲು ಹೇಳ್ತಾ ಇದ್ದಾರೆ. ಆ ಆಫೀಸರ್ಸ್ಗಳು ಯಾಕೆ ಇದು ಗಮನ ಕೊಡ್ಲಿಲ್ಲ? ಆ ಆಫೀಸರ್ನ ಹಂಗಾದ್ರೆ ನೇಮಕ ಮಾಡಿದವರು ಅವಿದ್ಯಾವಂತರನ್ನ ಮಾಡ್ಬಿಟ್ರ? ಇಲ್ಲ ಇವ್ರಿಗೆ ಪರೋಕ್ಷ ಬೆಂಬಲ ಕೊಟ್ಕೊಂಡು ಇವರೆಲ್ಲ ಒಂದ್ಗೂಡ್ಕೊಂಡು ನೀವಿಂಗ್ ಮಾಡಿ ನಾವಿದೀವಿ ಅಂತ ಇವ್ರಿಗೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಬೆಂಬಲ ಕೊಟ್ಟಿರೋದ್ರಿಂದಾನೇ ಇಷ್ಟೆಲ್ಲ ಎಕ್ಕುತ್ತಾಗಿರೋದು. ನಮ್ಮ ಸಮುದಾಯಕ್ಕೆ ಸೇರಿದ ಆಸ್ತಿಗಳು ಇಷ್ಟೊಂದಿದ್ದು ನಮ್ಮ ಸಂವಿಧಾನದವರು ಇನ್ನೂ ಬಡತನ ರೇಖೆನಲ್ಲೇ ಇದ್ದಾರೆ ಅಂದ್ರೆ ಇದೆಲ್ಲ ಇವರೇ ಕಾರಣಕರ್ತರು. ನಮ್ಮ ದೇಶದಲ್ಲಿ ಸುಮಾರು 20 ರಿಂದ 21 ಕೋಟಿ ಮುಸ್ಲಿಂ ಜನಸಂಖ್ಯೆ ಇದೆ. ಇಷ್ಟೆಲ್ಲ ಆಸ್ತಿ ಐತಿ. ಆ ಆಸ್ತಿನ ಸಮರ್ಪಕವಾಗಿ ಬಳಸಿದ್ರೆ ಪ್ರತಿಯೊಬ್ಬ ಮುಸಲ್ಮಾನನು ಕೋಟ್ಯಾಧಿಪತಿ ಅಲ್ದೋದ್ರು ಪ್ರತಿಯೊಬ್ಬ ಲಕ್ಷಾಧಿಪತಿ ಅಂತೂ ಇರಲೇಬೇಕಾಗಿತ್ತು. ಅದಿಲ್ಲ ಅನ್ನೋದು ಕಾರಣ ಇಲ್ಲೆಲ್ಲ ಕುಂತಿ ನಿರ್ವಹಣೆ ಮಾಡಿ ನಮ್ಮನ್ನೆಲ್ಲ ಈ ಸ್ಥಿತಿ ತರಿಸಿದ್ರಲ್ಲ ಈ ದುರುಳ್ರೆ ಕಲ್ತರು, ಮತ್ತಿನ್ಯಾರು ಅಲ್ಲ. ಈ ವಾಹಿದ್ನಾಮಾನ ಈ ದಾನ ಪತ್ರನ ಈಗಲಾದ್ರೂ ತೆರೆದಿಟ್ಟು ತುಂಬಿ ಮನಸ್ಸಿನಿಂದ ತೆರೆದಿಟ್ಟು ಇವರೆಲ್ಲ ಅದ್ರ ಮೇಲೆ ಅವ್ರಿಗೆ ದಾನಿಗಳು ಏನು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಆ ಸ್ಥಳನ ಅದಕ್ಕೆ ಉಪಯೋಗಿಸ್ಕೊಂಡಿದ್ರೆ ಇವರೆಲ್ಲ ತೋರಿಸ್ತಿದ್ರು. ಅದನ್ನ ಉಪಯೋಗಿಸಿಲ್ಲ, ಅದನ್ನ ಬೇರೆ ಇವ್ರಿಗೆ ಹೆಂಗ್ ಬೇಕೋ ಹಂಗ್ ಉಪಯೋಗಿಸಿದ್ದಾರೆ. ಅದಕ್ಕೆ ಆ ದಾನ ಪತ್ರನ ಇವ್ರು ಕೊಡೋದಕ್ಕೋಸ್ಕರ ಹಿಂಜರಿತಾ ಇದ್ದಾರೆ. ಇಷ್ಟು ಹೇಳ್ತಾ ಈ ವಿಷಯದ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಬೇರೆ ಏನಾದ್ರು ಮಾಹಿತಿ ಇದ್ರೆ ಹೀಗೆ ಬಂದು ನಾನು ಮಾಧ್ಯಮದ ಮೂಲಕ ಹಂಚ್ಕೋತೀನಿ. ಆದ್ರೆ ಈ ವಾಹಿದ್ನಾಮಾನ ತೆಗ್ದಿ ಇದ್ರ ಮೇಲೆ ಕಾರ್ಯರೂಪಕ್ಕೆ ತನ್ನಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೋತೀನಿ. ತನ್ವೀರ್ ಸಾಹೇಬ್ ನಿಮ್ಮ ಹತ್ರನೂ ಮನವಿ ಮಾಡ್ಕೋತೀನಿ. ನೀವು 15 ವರ್ಷ ಸರ್ವಿಸ್ ಮಾಡಿದಿರ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಅಲ್ಲಿ, ನಿಮ್ಮದು ಬಹಳ ಪ್ರಭಾವ ಇದೆ. ಇದನ್ನೆಲ್ಲ ಉಪಯೋಗಿಸಿ ಜನಗಳಿಗೆ ಒಳ್ಳೆ ರೀತಿ ಇದು ಸದುಪಯೋಗ ಪಡಿಸೋಕೆ
ಸದುಪಯೋಗ ಪಡಿಸೋ ಹಾಗೆ ಮಾಡೋಣ ಅಂತ ಕೇಳ್ಕೊತಾ ನನ್ನ ಮಾತನ್ನ ಇಲ್ಲಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.